ಅಯೋಧ್ಯೆಯ ಶ್ರೀರಾಮನ ಚಿನ್ನ ಬೆಳ್ಳಿ ದುಡ್ಡನ್ನು ಬಿಡದ ಬಿಜೆಪಿ ಆರ್ಎಸ್ಎಸ್ನವರು ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ನಲ್ಲಿ ಬಡವರ ಮತ ಕದಿಯದೇ ಇರುತ್ತಾರೆಯೇ ಎಂದು ಕೆಪಿಸಿಸಿ ವಕ್ತಾರ ಡಿ ಬಸವರಾಜ್ ವ್ಯಂಗ್ಯವಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಿನ್ನೆ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳು ರಾಜ್ಯದಲ್ಲಿ ಎಸ್ಐಆರ್ ಸರಿಯಾಗಿ ನಡೆಯುತ್ತಿಲ್ಲ ಎಂದು ದೂರು ನೀಡಿರುವುದು ಹಾಸ್ಯಾಸ್ಪದವಾಗಿದೆ. ಮತಗಳ್ಳರೇ ಮತಗಳ ಬಗ್ಗೆ ದೂರು ನೀಡಿರುವುದು ಭೂತದ ಬಾಯಲ್ಲಿ ಭಗವದ್ಗೀತೆ ನುಡಿಸಿದಂತಿದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಡೆಯುತ್ತಿರುವ ವಿಶೇಷ ಮತದಾರರ ಪರಿಷ್ಕರಣೆ ಬಡವರ ಹಕ್ಕನ್ನು ಕೇಳುವ ಕುತಂತ್ರವಾಗಿದೆ. 2019ರಲ್ಲಿ ಬಿಜೆಪಿ ದೇಶದಲ್ಲಿ 303 ಸ್ಥಾನಗಳನ್ನು ಗೆದ್ದಿತ್ತು. ಆದರೆ 2024ರ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 240 ಲೋಕಸಭಾ ಸ್ಥಾನಗಳಲ್ಲಿ ಮಾತ್ರ ಗೆಲುವು ಸಾಧಿಸಿತ್ತು. ಇದನ್ನು ಅರಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ದೇಶದ ಬಡಜನರು ಮತ್ತು ಅಲ್ಪಸಂಖ್ಯಾತರು, ದಲಿತರು, ಕೂಲಿ ಕಾರ್ಮಿಕರು, ಅಲೆಮಾರಿ ಜನಾಂಗದವರು ಯಾವುದೇ ಕಾರಣಕ್ಕೆ ಬಿಜೆಪಿಗೆ ಮತ ನೀಡುವುದಿಲ್ಲ ಎಂಬುದು ಖಾತರಿಯಾದ ಮೇಲೆ ಅಂತವರ ಮತಗಳನ್ನು ಮತಪಟ್ಟಿಯಿಂದಲೇ ತೆಗೆದುಹಾಕುವ ಕುತಂತ್ರವನ್ನು ಕೇಂದ್ರ ಚುನಾವಣಾ ಆಯೋಗದ ಮೂಲಕ ಮೋದಿ, ಅಮಿತ್ ಶಾ ಮಾಡುತ್ತಿದ್ದಾರೆಂದು ಕಿಡಿಕಾರಿದರು. ಮಾಜಿ ಮೇಯರ್ ಚಮನ್ ಸಾಬ್ ಮಾತನಾಡಿ, ರಾಮನಗರದಲ್ಲಿ 10,000 ಬಾಂಗ್ಲಾದೇಶದವರು ಇದ್ದಾರೆಂದು ಕುಮಾರಸ್ವಾಮಿ ಮತ್ತು ಬಿಜೆಪಿ ನಾಯಕರು ಹೇಳುತ್ತಿದ್ದಾರೆ. ಇಲ್ಲಿಯವರೆಗೆ ರಾಷ್ಟ್ರದಲ್ಲಿ ನಡೆದಿರುವ ಎಸ್ಐಆರ್ನಲ್ಲಿ ಎಷ್ಟು ಜನ ಬಾಂಗ್ಲಾದೇಶದವರು ಸಿಕ್ಕಿದ್ದಾರೆ? ಅವರ ಮೇಲೆ ನೀವು ಏನು ಕ್ರಮ ತೆಗೆದುಕೊಂಡಿದ್ದೀರಿ? ಇದರ ಬಗ್ಗೆ ನೀವು ದೇಶಕ್ಕೆ ಉತ್ತರಿಸಬೇಕು ಎಂದರು. ಕುಮಾರಸ್ವಾಮಿ ಅವರೇ, 25 ವರ್ಷಗಳಿಂದ ನೀವು ರಾಮನಗರದಲ್ಲಿ ರಾಜಕೀಯ ಮಾಡುತ್ತಾ ಇದ್ದೀರಿ. 2 ಬಾರಿ ಮುಖ್ಯಮಂತ್ರಿಯಾಗಿದ್ದೀರಿ. ನೀವು ಬಾಂಗ್ಲಾದೇಶದವರ ಮತಗಳಿಂದ ಚುನಾವಣೆಗಳನ್ನು ಗೆದ್ದಿದ್ದೀರಿ ಎಂದು ತಿಳಿಯಬೇಕಾಗುತ್ತದೆ. ನಿಮ್ಮ ಈ ಹೇಳಿಕೆ ರಾಷ್ಟ್ರದ ಯೋಧರನ್ನು ಮತ್ತು ಭಾರತ ಸರ್ಕಾರವನ್ನು ಅಪಮಾನಿಸುವಂತಿದೆ. ತಾವು ಕೂಡಲೇ ತಮ್ಮ ಹೇಳಿಕೆಯನ್ನು ಹಿಂದೆ ಪಡೆದು ರಾಷ್ಟ್ರದ ಮತ್ತು ಯೋಧರ ಕ್ಷಮೆ ಕೇಳಿ ಎಂದು ಅವರು ಆಗ್ರಹಿಸಿದರು. ಇವತ್ತು ದೇಶದಲ್ಲಿ ಎಸ್ಐಆರ್ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಎಸ್ಐಆರ್ ಪ್ರಾರಂಭ ಆಗಿ ಕಳೆದ 30 ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಾರಂಭ ಆಗಿದೆ. ಈಗ ಸುಮಾರು ಇವತ್ತು 7ನೇ ತಾರೀಕು, ಇವತ್ತು 8 ದಿನ ಆಯ್ತು ಪ್ರಾರಂಭ ಆಗಿ. 8 ದಿನದಿಂದ ಪ್ರಾರಂಭ ಆಗಿದೆ. ಇನ್ನು 29 ಜುಲೈ 29ರವರೆಗೂ ಇದು ನಿರಂತರವಾಗಿ ಎಸ್ಐಆರ್ ನಡೀತೈತಿ. ಕರ್ನಾಟಕದಲ್ಲಿ ದೇಶದಲ್ಲೇ ಮಾದರಿಯಾಗೋ ರೀತಿಯಲ್ಲಿ ಎಸ್ಐಆರ್ ಮಾಡಬೇಕಂತೇಳಿ ನಮ್ಮ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು, ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು, ಶಾಸಕರು ಈ ಬಗ್ಗೆ ತಿಳಿ ಹೇಳಿ ದೇಶದಲ್ಲಿ ಏನಾಗಿದೆ, ಬಡವರ ಮತಕ್ಕೆ ಸಂಚಕಾರ ಬಂದಿದೆ, ನಮ್ಮ ರಾಜ್ಯದಲ್ಲಿ ಹಂಗೆ ಆಗಬಾರ್ದು ಅಂಥೇಳಿ ಭಾಳ ಪ್ರಯತ್ನಪಟ್ಟು ನಮಗೆಲ್ಲ ದಿನನಿತ್ಯ ಬೆಂಗಳೂರಿಗೆ ಕಡಿಮೆ ಅಂದರೆ ಒಂದು 5-6 ಸಭೆ ನಾನೇ ಹಾಜರಾಗಿದ್ದೀನಿ ಎಸ್ಐಆರ್ ಸಭೆಗಳಿಗೆ. ಇವತ್ತು ಇತ್ತು ಎಸ್ಐಆರ್ ಸಭೆ, ಈಗ ನಡೀತಾ ಇದೆ ಬೆಂಗಳೂರಲ್ಲಿ ಭಾರತ್ ಜೋಡೋ ಭವನದಲ್ಲಿ. ಆದರೆ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಹಾಲಿ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ವಿಶೇಷವಾಗಿ ನೂತನ ಅಧ್ಯಕ್ಷರು ಬಿ ಕೆ ಹರಿಪ್ರಸಾದ್ರವರು 3 ಜನ ಭಾಳ ಇಂಪಾರ್ಟೆನ್ಸ್ ಕೊಟ್ಟು ನಮ್ಮ ಕಾರ್ಯಕರ್ತರಿಗೆ ಒಂದು ತರಬೇತಿಗಳನ್ನು ನೀಡ್ತಾ ಇದ್ದಾರೆ. ಏನು ತರಬೇತಿ ನೀಡ್ತಾ ಇದ್ದಾರೆ? ಯಾವೊಬ್ಬ ಮತದಾರರು ವಂಚಿತರಾಗಬಾರ್ದು. ಅದರಲ್ಲೂ ವಿಶೇಷವಾಗಿ ಬಡವರು, ಅಲ್ಪಸಂಖ್ಯಾತರು, ರೈತರು, ಕೂಲಿ ಕಾರ್ಮಿಕರು, ಅಲೆಮಾರಿ ಜನಾಂಗದವರು. ಇವತ್ತು ಈ ಊರಲ್ಲಿರ್ತಾರೆ, ನಾಳೆ ಇನ್ನೊಂದು ಊರಲ್ಲಿರ್ತಾರೆ, ಮನೆಯೇ ಇಲ್ಲದಂಥವ್ರು ಇರ್ತಾರೆ. ಅವರೆಲ್ಲರದು ಮತದಾನದ ಹಕ್ಕು ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ. ಈ ಹಕ್ಕನ್ನು ಇವತ್ತು ಕಿತ್ಕೊಳ್ಳೋಕೆ ಹೊರಟಿರೋದು ಬಿ ಜೆ ಪಿ ಪಕ್ಷ. ಬಡವರ ಮತಗಳನ್ನು ಕಿತ್ಕೊಳ್ತಕ್ಕಂಥದ್ದು ಬಿ ಜೆ ಪಿಯವರು ಹುನ್ನಾರ ಮಾಡ್ತಾಯಿದ್ದಾರೆ. ಯಾಕಂದರೆ ಬಿ ಜೆ ಪಿ ಶ್ರೀಮಂತರ ಪಾರ್ಟಿ, ಇವತ್ತು ಬಡವರ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಸುಮಾರು 10 ರಾಜ್ಯಗಳಲ್ಲಿ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಸ್ಐಆರ್ ಆಗಿದೆ. ಎಷ್ಟು ಜನ ಬಾಂಗ್ಲಾದೇಶದವರು ಅದರಲ್ಲಿ ಸಿಕ್ಕಿದ್ದಾರೆ? ಅವ್ರು ಸಿಕ್ಕಿರೋರಿಗೆ ಸರ್ಕಾರ ಅವ್ರ ಮೇಲೆ ಏನು ಕ್ರಮ ತಗೊಂಡಿದೆ? ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಯಾವ ರಾಜ್ಯದಲ್ಲಿಯೂ 2 ಅಂಕಿ ದಾಟಿಲ್ಲ. ಕುಮಾರಸ್ವಾಮಿಯವರು 10,000 ರಾಮನಗರದಲ್ಲಿದ್ದಾರೆ ಅಂತ ಹೇಳ್ತಾರೆ. ಇವರು 2 ಸರ್ತಿ ಮುಖ್ಯಮಂತ್ರಿ ಆಗಿದ್ದರು. ಇವ್ರಿಗೆ ನಾಚಿಕೆ ಆಗಬೇಕು. 25-30 ವರ್ಷದಿಂದ 40 ವರ್ಷದಿಂದ ಅವರೇ ರಾಜಕೀಯ ಮಾಡ್ತಿದ್ರಲ್ಲಿ.
ಅವ್ರು ಹೇಳ್ತಾರೆ 10,000 ಬಾಂಗ್ಲಾದೇಶದಲ್ಲಿ. ಬರೀ ರಾಜಕೀಯಕ್ಕೋಸ್ಕರ ಧರ್ಮ ತರೋದು, ಬೇರೆ ದೇಶನ ಇಳಿಯೋದು, ಇದು ಭಾಳ ಕನಿಷ್ಠ ಮಟ್ಟದ ರಾಜಕೀಯ. ಮೇಲೆದ್ದು ರಾಜಕೀಯ ಮಾಡಲಿ. ಅವ್ರು ಮುಖ್ಯಮಂತ್ರಿ ಅಲ್ಲ, ಪ್ರಧಾನಮಂತ್ರಿ ಆಗಲಿ, ನಮಗೇನು ಹೊಟ್ಟೆ ನೋವು ಏನಿಲ್ಲಲ್ಲ. ಅವ್ರ ಫಾದರ್ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದರು. ಏನು ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರ ಕಾಂಗ್ರೆಸ್ನವರು? ನಾವೇ ಮಾಡಿದ್ದು ಅಲ್ಲ, ಮಾಡಿದ್ದು ಇಲ್ಲಿ ಕರ್ನಾಟಕದಾಗ ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರೆ ವಿರೋಧವಾಗಿದ್ದರು ಅಂತಂದೇಳಿ. ಅಲ್ಲ, ಇವೆಲ್ಲ ಚಿಲ್ಲರೆ ರಾಜಕೀಯ ಬಿಡಬೇಕು. ಯಾರಾದ್ರೂ ಚಿಲ್ಲರೆ ರಾಜಕೀಯ ಬಿಡಬೇಕು. ಈಗ ಯಾರಾದರೂ ಈಗ ನೀವು ನನಗೆ ಫಾರ್ಮ್ ಕೊಟ್ಟರೆ ನಾನು ತುಂಬಿಕೊಡ್ತೀನಿ ನಿಮ್ಗೆ ಬೇಕಿದ್ರೆ.